ಮಂಡ್ಯದಲ್ಲೇ ಡೆಲಿವರಿನಾ? ಯಾವ ಮಗು ಬೇಕು? ಹೂವು ಬಳೆ ಮತ್ತೆ ಹಣ್ಣೆಲ್ಲ ತಗೊಂಡು ಹೋಗ್ತಾ ಇದೀವಿ. ಹೆಂಗೆ? 2 ವರ್ಷ ಬೆಡ್ಮೆಂಟ್ ಆಗಿದ್ದು. ಬೈ ಬೈ. ಟೇಕ್ ಕೇರ್. ಬಾಯ್. ಗಂಡ್ಮಗುನೇ ಆಗುತ್ತೆ ಅದಾ ವಿರಾಮ. ಇಲ್ಲಿ ಕೂತ್ಕೊಂಡು ಏನ್ ರವ ಮಾಡ್ತಾ ಇದೀರಾ? ಹಂಗೆ ನಡ್ಕೊಂಡು ಎಲ್ರು ಇವಾಗ ನಮ್ಮ ಮನೆಗಳಿಗೆ ಹೋಗ್ತಾ ಇದೀವಿ. ಬೇಡ ಹಿಂಗೆ ಇಡೋ ರಕ್ಷ. ಹಾ ಗೈಸ್, ನನ್ನ ಫ್ರೆಂಡ್ ಬಂದ್ಲು. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಬಿಡ್ದಿಗೆ. ನಾವು ಬಂದಿರೋ ಮುಂದೆನೇ ಒಳ್ಳೆ ಟೈಮ್ ಬಂದಿದ್ದೀವಿ. ಬಸ್ಸಲ್ಲಿ ಯಾರೂ ಇಲ್ಲ, ಹಂಗಂತ ಮುಂದೆ ಹೋಗ್ತಿದ್ವಿ. ನೋಡೋಣ. ಬಂದ್ವಿ ಕೆಂಗೇರಿಗೆ, ಬಟ್ ಯಾರೂ ಇರಲ್ಲ ಅಂದ್ಕೊಂಡಿದ್ವಿ. ತುಂಬ ರಶ್ ಆಗ್ಬಿಟ್ಟು ಸೀಟೇ ಇರಲ್ಲ, ಅಷ್ಟು ಜನ ನಿಂತಿದ್ದಾರೆ ನೋಡಿ. ಅಂಥ ಟೈಮಲ್ಲಿ ನಮ್ಮ ಫ್ರೆಂಡ್ ನಿದ್ದೆ ಅಂತ ಬಿಡ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಯೂಟ್ಯೂಬಲ್ಲಿ ಇವತ್ತು ನಮ್ಮ ರಕ್ಷಿತವ್ರು ಕಾಣ್ಸ್ಕೊಂತಿದ್ದಾರೆ. ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ರಂಜಿತಮ್ಮ ಮನೆಗೆ ಬಂದಿದ್ವಿ. ಸೊ ಅವರು ಬಿಫೋರ್ ಪ್ರೆಗ್ನೆನ್ಸಿಲಿ ನಾವು ಅವರಿಗೆ ಸೀಮಂತಕ್ಕೆ ಹೋಗೋಕ್ಕಾಗಲ್ಲ, ಆ ರೀಸನ್ಗೋಸ್ಕರ ಈಗಲೇ ಬಂದು ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲೇ ಬಿಡ್ದಿಲ್ಲೇ ಇರೋದು. ಆಮೇಲೆ ಒಂದಿನ ಬೇಕಾದ್ರೆ ಬಂದು ಹೋಗೋಣ. ಸೀಮಂತಕ್ಕೆ ಟೈಮ್ ಇದ್ರೆ ಬರ್ಬೋದು, ಬರ್ತೀವಿ ನೋಡೋಣ. ಇವ್ರು ಮಾತ್ರ ಸಿಗಲ್ಲ ಅವಾಗ. ಸೊ ಈಗ ಹೂವು ಬಳೆ ಮತ್ತೆ ಹಣ್ಣೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಯಾರು? ನಾನು. ದಪ್ಪ ಆಗೋರ ಸಣ್ಣ ಆಗೋರ ಅಂತಂದ್ರೆ ನೀನ್ ದಪ್ಪ ಆಗಿದ್ಯಾ ರಕ್ಷಿತಾ? ಹೌದಾ? ನಾನು ದಪ್ಪ ಆಗ್ತಿದ್ದಿಲ್ಲ. ಸ್ಯಾರಿ ಅಂಗಡಿ ಹುಡ್ಕೊಂಡು ನಾವು ಹೋಗ್ತಾ ಇದೀವಿ ಇಲ್ಲಿಂದ. ಎಲ್ಲಿ ಅಂತಾನು ಒಂದ್ ಅಂಗಡಿನೂ ಗೊತ್ತಾಗ್ತಿಲ್ಲ ನನಗಂತೂ. ಈ ಬಿಡ್ದಿ ಇದು ಮಾರ್ಕೆಟ್. ಈ ಸೀರೆ ತಗೊಳ್ಳೋಣ. ಬ್ಲೂ ಸ್ಯಾರಿ. ಇದು ಸೆಮಿ ಕ್ರೇಪಾ ಇಲ್ಲಾಂದ್ರೆ ಸಾಫ್ಟ್ ಸಿಲ್ಕ್ ಅಲ್ಲ? ಸೆಮಿ ಕ್ರೇಪ. ಎಷ್ಟು ಹೇಳ್ತೀರಾ ಇದು? 1600 ರೂಪಾಯಿ. ಕಮ್ಮಿ ಇಲ್ವಾ? ಕಡಿಮೆ ಮಾಡಿ. ನೇಮೆಲ್ಲ ಕೇಳ್ಬಿಡಬೇಕದು. ರಾಮದೇವ್. ಲಾಸ್ಟ್ ಫೈನಲ್ ನಮ್ಗೆ ಇಷ್ಟು ಮಾಡಿಕೊಟ್ರು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಶಾಪ್ ಹೆಸರೇನು ನಿಮ್ದು? ರಾಮದೇವ್ ಅಂತನಾ? ಅಡ್ರೆಸ್ ಹೇಳ್ಬಿಡಿ ನಿಮ್ದು. ರಾಮದೇವ್ ಟೆಕ್ಸ್ಟೈಲ್ ಬಿಡ್ದಿ. ಥ್ಯಾಂಕ್ ಯು ಬ್ರದರ್. ಗೊತ್ತಾ ಗೈಸ್, ನೋಡಿದ್ದೀರಲ್ವ ನಮ್ಮ ಬ್ಲಾಗಲ್ಲಿ ಒಂದ್ಸರಿ. ತುಂಬಾ ದಿನದ ನಂತರ ಭೇಟಿ ಆಗ್ತಿದ್ದಾರೆ ಇವರು. ಬರಲ್ಲ ಬರಲ್ಲ ಅಂತ ಕಾಲು ಎಳೆದ್ಬಿಟ್ಟು ಇವಾಗ ಸರ್ಪ್ರೈಸ್ ಎಂಟ್ರಿ ಕೊಟ್ರು. ಫೈನಲಿ ಸ್ಯಾರಿ ತಗೊಂಡ್ವಿ. ಸೊ ನೆಕ್ಸ್ಟ್ ಹೂ ಬಳೆ ಮತ್ತೆ ನೆಕ್ಸ್ಟ್ ಇನ್ನೇನೆ ಸ್ವೀಟ್ಸು ಹೂ ಬಳೆ ಇಷ್ಟು ತಗೊಳ್ಳೋಣ ಅಂತ ಗೈಸ್. ಇಲ್ಲೆಲ್ಲ ತಗೊಳ್ಳೋಣ. ಫಸ್ಟ್ ಟೈಮ್ ನಾನು ಬಿಡ್ದಿ ಮಾರ್ಕೆಟ್ ನೋಡ್ತಾ ಇರೋದು ಗೈಸ್ ಇವತ್ತು. ಗೈಸ್ ಇವತ್ತು ನಾವು ರಂಜಿತಾಕನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರು ಸರ್ಪ್ರೈಸಾಗಿ ಎಂಟ್ರಿ ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಇದೆಲ್ಲ ತೊಗೊಂಡಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಏನಾದರೂ ನಮಗೆ ಲಂಚ್ ರೆಡಿ ಮಾಡಿದಾರಂತೆ, ಬಟ್ ಅಡ್ರೆಸ್ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದ್ದೀವಿ ಅಷ್ಟೇನೆ. ಇವ್ರು ಬರಲ್ಲ 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 ಅಂದ್ಬಿಟ್ಟು ಅಂದ್ಬಿಟ್ಟು ತಕ್ಷಣ ಬಂದಿದ್ದಾರೆ. ಸೊ ಥ್ಯಾಂಕ್ ಯು. ಫುಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಗೊತ್ತಿಲ್ಲ ಅದು. ಸೊ ಇವ್ರು ಫಸ್ಟ್ ಬಂದಿದ್ದು ಬಿಡ್ದಿಗೆ. ಫಸ್ಟ್ ಇವರು, ಆಮೇಲೆ ನಾನು ಫಸ್ಟ್ ಆಮೇಲೆ ಬಂದ್ವಿ. ಸೊ ಬಸ್ಸಲ್ಲಿ ಬಂದು ಇವಾಗೆಲ್ಲ ಥಿಂಗ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ಬಿಡ್ದಿ ಬಸ್ ಸ್ಟಾಪು. ಸೊ ಇವತ್ತು ವೀಕೆಂಡೇ ಆದ್ರಿಂದ ತುಂಬ ಜನ ರಶ್ ಅಂದರೆ ರಶ್ಶು. ಸೊ ಇಲ್ಲೆಲ್ಲ ನಾವು ಒಳಗಡೆ ಹೋಗಿದ್ವಿ. ಇದೇ ಬಿಡ್ದಿ ಬಸ್ ಸ್ಟಾಪ್. ಅಲ್ಲ 10 ಗಂಟೆಗೆ ಬಂದಿದ್ವಿ ಬಿಡ್ದಿಗೆ. 12:30 ನಾನು ನಿಂತ್ಕೊಳಕ್ಕಾಗಲಿಲ್ಲ, ಹೋಗಿ ಕುತ್ಕೊಂಡ್ಬಿಟ್ಟೆ. ನಿದ್ದೆ ಮಾಡೋದೊಂದು ಬಾಕಿ ರಕ್ಷಿತಾ. ನಾನು ನಿದ್ದೆಗೆ ಹೋಗಿದೆ ಆಗಲೇ. ಸರಿ ಇವಾಗ ಆಟೋದಲ್ಲಿ ಹೋಗ್ತೀವಿ. ಅಲ್ಲೋಗಿ ವಿಡಿಯೋ ಮಾಡ್ತೀನಿ ಬರೀ ಗೈಸ್. ಆಟೋದಲ್ಲಿ ಹೋಗೋ ಫೀಲೇ ಬೇರೆ ಅಲ್ವಾ? ತುಂಬಾ ದಿನ ಆಯ್ತು ಎಲ್ಲರೂ ಒಟ್ಟಿಗೆ ಸೇರಿ. ಒಬ್ಳು ಮಾತ್ರ ಮಿಸ್ಸು. ಇಲ್ಲಿಂದ ನಾವೆಲ್ಲಿಗೆ ಹೋಗ್ತಾ ಇರೋದು? ಕೆಂಚನ್ ಕುಪ್ಪೆ. ಸೊ ಇಲ್ಲಿಂದ 1.5 ಕಿಲೋಮೀಟರ್. ಫೈನಲಿ ಬಂದ್ವಿ, ರೀಚ್ ಆದ್ವಿ ನಮ್ಮ ಅಕ್ಕನ ಮನೆಗೆ. ಹೇಗಿದ್ದೀರಾ ಅಕ್ಕ? ಸೂಪರ್ ಆಗಿದ್ದೀವಿ. ಆಯಣ್ಣ. ಒಬ್ಬೊಬ್ಬರಾಗಿ ಹಗ್ ಮಾಡ್ಬೇಕು ಇವಾಗ.
ರಿಪೋರ್ಟ್ ಎಲ್ಲ ಕೊಡ್ತೀನಿ. ನೀವು ಬಗ್ಬಾರ್ದಂಗೆಲ್ಲ ಅಲ್ಲಿ ಇಟ್ಬಿಡಿ, ನಾವು ಕುಡ್ಕೊಂತೀವಿ. ಮಾರ್ನಿಂಗ್ 2 ಗ್ಲಾಸ್ ಕೊಡಿ. ಅಕ್ಕ ಫ್ಯಾನ್ ಆಫ್ ಮಾಡಿ. ಮಂಡ್ಯದಲ್ಲೇ ಡೆಲಿವರಿನಾ? ಯಾವ ಮಗು ಬೇಕು ನಿಮ್ಗೆಲ್ಲ? ಯಾವ್ದಾಗುತ್ತೆ ಅಂತ ನೀವ್ ಹೇಳ್ರಿ. ಬಾಯ್. ರಕ್ಷಿತಾ ನೆಕ್ಸ್ಟ್ ಈಗ ರಂಜಿತಾಕೊಂಡ್ ಬಂದಿದೀವಿ. ನೆಕ್ಸ್ಟ್ ರಕ್ಷಿತಂಗ್ ಹೋಗ್ಲೇಬೇಕು. ನಾನಂತೂ 2 ವರ್ಷ ಹೇಳಿ ಸಾಕಾಗುತ್ತೆ. ನನ್ ಮದ್ವೆ ನನ್ನ ಮಕ್ಕಳು ನೀವ್ ಹೇಳಿ ಯಾವ ಮಗು ಆಗುತ್ತೆ? ಮೇ ಬಿ ಗಂಡ್ ಮಗುನೇ ಆಗುತ್ತೆ ಅಂತ ಅನ್ಕೊಂಡಿದೀವಿ. ನೋಡೋಣ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ಅಂತ. ಸ್ಯಾರಿ ಮತ್ತು ಹೂವು ಬಳೆ ಎಲ್ಲ ಕೊಟ್ಟು ಅಕ್ಕನಿಗೆ ಬ್ಲೆಸ್ಸಿಂಗ್ ಮಾಡೋಣ ಅಂತ. ಸೊ ನೋಡೋಣ, ಡಾಕ್ಟರ್ ಡೆಲಿವರಿ ಬಂದು ಮಗುನ ಮತ್ತು ಅಕ್ಕನ ನೋಡ್ಕೊಂಡು ಹೋಗೋಣ. ಎಲ್ಲ ಥಿಂಗ್ಸ್ನ ಬಿಡ್ದಿಲ್ಲೇ ತೊಗೊಂಡಿದ್ದು. ಸೊ ಬ್ಯಾಂಗ್ಳೂರಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನಿಂಗ್ ಇತ್ತು, ಬಟ್ ಆಗಿಲ್ಲ. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಅಕ್ಕಂಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ಸ್ಯಾರಿ. ಇಷ್ಟೆಲ್ಲ ಥಿಂಗ್ಸು. ಸೊ ಅಕ್ಕಂಗೆ ಇವಾಗಲೇ ಸೀಮಂತ ಮಾಡ್ತಾ ಇದ್ದೀವಿ. ಇವು ಸ್ವಲ್ಪ ಬ್ಲರ್ ಆಗಿ ಕಾಣ್ತವ್ರಿ ಮೇಡಮ್ ಅವರು. ಮುತ್ತೈದೆಯವ್ರು ಮಾಡಬೇಕು ಫಸ್ಟು, ಅದಕ್ಕೆ. ಬಳೆ ಹಾಕೋಗಿ ಯಾರಾದ್ರು. ಹೆಂಗೆ 2 ವರ್ಷ ನಮ್ ಬೆಡ್ಮೆಂಟ್ ಆಗಿದ್ದಲ್ಲ ಅಷ್ಟು ಬೆಡ್ಮೆಂಟ್ ಅಂತ ನೀಟಾಗಿ ಮುಡ್ಸೋ ರಕ್ಷಿತಾ. ಹಂಗೆ ಶಾಸ್ತ್ರ ಮಾಡಬಾರ್ದು, ಸಾಂಗ್ ಆಡ್ಕೊಂಡು ಶಾಸ್ತ್ರ ಮಾಡ್ಬೇಕಪ್ಪ. ಆರೋಗ್ಯವಾಗಿ ಏನು ತೊಂದರೆ ಆಗದೆ ಒಳ್ಳೆ ಟೈಮಲ್ಲಿ ಒಳ್ಳೆ ಮಗು ಹುಟ್ಟಿ ಬರ್ಲಿ ಅಷ್ಟೇ. ಗಂಡು ಏನು ತೊಂದರೆ ಆಗ್ಬಾರ್ದು ಅಷ್ಟೇ. ಮೈ ಪ್ಲೆಜರ್ಸ್. ನಾವೇನೋ ಏನೇನೋ ಅನ್ಕೊಂಡಿದ್ವಿ, ಅದು ಟೈಮ್ ಎಲ್ಲಾರ್ಗು ಎಷ್ಟೊಂದ್ ದಿನ ಆಗಿತ್ತಲ್ವಾ? ಇಲ್ಲಿ ಕೂತ್ಕೊಂಡು ಏನ್ ರವ ಮಾಡ್ತಾ ಇದ್ದೀರಾ? ಕೆಲ್ಸಕ್ಕೆ ಹೋಗ್ದೆ. ಎಲ್ಲ ಮುಗೀತು, ಇವಾಗ ಭೋಜನದ ವಿರಾಮ. ಫಸ್ಟು ಊಟ ನೋಡಬೇಕು, ಆಮೇಲೆ ಮೊಬೈಲ್ ಅಲ್ಲಿ ಇರಲಿ. ಮೌಲ್ಯ ನೀಟಾಗಿ ತಿನ್ನಪ್ಪ, ಒಂಚೂರು ವೇಸ್ಟ್ ಮಾಡಬಾರ್ದು. ಚೆನ್ನಾಗೈತಾ? ಹೊರಡ್ತಾ ಇದೀವಿ. ಅಕ್ಕ ಸೀಮಂತ ಯಾವಾಗಂತ ಹೇಳಿ, ಫ್ರೀ ಮಾಡ್ಕೊಂಡು ಆದಷ್ಟು ಟ್ರೈ ಮಾಡ್ತೀವಿ ಬರಕ್ಕೆ. ಆದ್ರೆ ಡೆಲಿವರಿ ಆದ್ಮೇಲೆ ಪಾಪು ನೋಡಕ್ ಬರ್ತೀವಿ ಬಿಡಿ. ಏನಾದ್ರು ಇದ್ರೆ ಹೇಳಮ್ಮ. ನೀವೇ ಏನಾದ್ರೂ ಹೇಳೋದು ಬಾಕಿ ಆಯ್ತಾ? ಚೆನ್ನಾಗಿತ್ತು ಬಿರಿಯಾನಿ ಅಕ್ಕ. ಮಿಸ್ ಯು ಲಾಟ್. ಬಾಯ್ ಬಾಯ್. ಸೀಮಂತ ಬನ್ನಿ, ಆದಷ್ಟು ಟ್ರೈ ಮಾಡಿ. ಮುಂಚಿತವಾಗಿ ಹೇಳ್ತೀವಿ, ಒಂದ್ ವಾರ ಬರ್ತೀವಿ ಬರ್ತೀವಿ. ಭಾನುವಾರ ನನಗೆ ಭಾನುವಾರ ಹಾಕ್ಸ್ಕೊಂಡ್ರೆ ಹಾಫ್ ಡೇ ಲೀವೇ, ಸುಮ್ಮನೆ ತಗೊಳೋದು. ಬಾಯ್ ಬಾಯ್ ಬಾಯ್. ಹಂಗೆ ನಡ್ಕೊಂಡು ಬಂದ್ವಿ ನಾವು ಮೇನ್ ರೋಡ್ಗೆ. ಸೊ ಆಟೋ ಯಾವುದು ಸಿಗಲ್ಲ ಇಲ್ಲಿ. ಎಲ್ಲರೂ ಇವಾಗ ನಮ್ಮ ಮನೆಗಳಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ದನಿ ಡಾಕ್ಟರ್ ಜೊತೆ ಅವ್ರ ಫ್ರೆಂಡ್ ಬರ್ತಾವ್ರೆ, ಅವ್ರ ಜೊತೆ ಹೋಗ್ತೀವಿ. ಇವರಿಬ್ರು ಬಸ್ಸಲ್ಲಿ ಹೋಗ್ತಾರೆ, ಇವರು ಬಸ್ಸಲ್ಲಿ ಹೋಗ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಪ್ಲೀಸ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಗೈಸ್, ಮಾಡಲೇಬೇಕು ದಯವಿಟ್ಟು.
ಹುಷಾರು, ಕಾಲ್ ಮಾಡಿ. ಮಿಸ್ ಯು ಲಾಟ್. ಗೈಸ್ ಎಲ್ಲಾದು ಮುಗೀತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಇವ್ರು ಕೆಂಗೇರಿ ಇಳ್ಕೊತಾಳೆ. ಸೊ ನಾನು ಮತ್ತು ರಕ್ಷಿತಾ ಬಾಪೂಜಿ ನಗರಕ್ಕೆ ಹೋಗಿ ಇಟ್ಕೊಳ್ತೀವಿ. ಹೆಂಗಿತ್ತು ಇವತ್ತಿನ ಡೇ ಔಟು? ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ತುಂಬ ದಿನ ಆದ್ಮೇಲೆ ಮೀಟ್ ಮಾಡಿದ್ವಿ, ಖುಷಿ ಆಯಿತು. ಸೊ ತುಂಬ ರಶ್ ಇತ್ತು ಅಂತ ಅಂದ್ಕೊಂಡಿದ್ವಿ, ಬಟ್ ರಶ್ ಇಲ್ಲ. ನಾವು ಅಲ್ಲಿ ಹೋಗಿ ಸ್ಯಾಟರ್ಡೇಲಿ ಇಳ್ಕೊತೀವಿ. ಸೊ ಖುಷಿ ಆಯಿತು ಇವತ್ತಿನ ದಿನ.